ರಾತ್ರಿಯ ಸಮಯ ಆಗಿತ್ತು. ಖಾಲಿ ದಾರಿಯಲ್ಲಿ ದೂರದವರೆಗೂ ಯಾರೂ ಇರಲಿಲ್ಲ. ರುಕ್ಮಿಣಿ ಒಬ್ಳೇ ಸ್ಕೂಟರ್ ಮೇಲೆ ಮನೆಗೆ ಹೋಗ್ತಾ ಇದ್ಲು. ಅಚಾನಕ್ಕಾಗಿ ಒಂದು ಬಿರುಗಾಳಿ ಅವಳ ಮುಂದೆ ಹಾಸೋಗುತ್ತೆ. ಅವಳ ಸ್ಕೂಟರ್ ಸ್ಟಾಪ್ ಆಗುತ್ತೆ. ರುಕ್ಮಿಣಿ ಆಶ್ಚರ್ಯದಿಂದ ಸುತ್ತಮುತ್ತ ನೋಡ್ತಾಳೆ. ಏನಾಗ್ತಿದೆ ಇಲ್ಲಿ? ಈ ಗಾಡಿ ಹೇಗೆ ಸ್ಟಾಪ್ ಆಯ್ತು? ರುಕ್ಮಿಣಿ ಗಾಡಿಯಿಂದ ಇಳಿಯೋ ಎಷ್ಟರಲ್ಲೇ ಇದ್ದಕ್ಕಿದ್ದಂತೆ ಅವಳು ಒಂದು ಹಳೆಯದಾದ ಮ್ಯೂಸಿಯಂ ಅಲ್ಲಿ ಬಂದು ನಿಂತಿರ್ತಾಳೆ. ಇದು ಅದೇ ಹಳೆಯದಾದ ಮ್ಯೂಸಿಯಂ. ಇದು ತುಂಬಾ ವರ್ಷಗಳ ಹಿಂದೆನೆ ಬಂದಾಗಿತ್ತು. ನಾನು ಇಲ್ಲಿ ಹೇಗೆ ಬಂದೆ? ಅಚಾನಕ್ಕಾಗಿ ಡೋರ್ ಓಪನ್ ಆಗುತ್ತೆ. ಅದ್ರ ಒಳಗಡೆಯಿಂದ ಒಂದು ಕಪ್ಪು ಹೊಗೆ ಆಚೆ ಬರುತ್ತೆ. ನೋಡುತ್ತಿದ್ದಂತೆ ಅದು ಅಸ್ಥಿಪಂಜರ ಆಗಿ ಬದಲಾಗುತ್ತೆ. ಅದು ನೋಡಕ್ಕೆ ತುಂಬಾನೇ ಭಯಾನಕವಾಗಿತ್ತು. ನೀನ್ ಯಾರು? ನಾನು ಇಲ್ಲಿಗೆ ಹೇಗೆ ಬಂದೆ? ನಾನು ಅಸ್ಥಿ ಪಂಜರದ ಭೂತ. ಮತ್ ನಾನು ನಿನ್ನನ್ನು ಕೂಡ ಆ ಪ್ರೇತದ ಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ ಇವಾಗ. ರುಕ್ಮಿಣಿ ಮುಖ ಹೆದರ್ಕೊಂಡು ಹಳದಿ ಆಗ್ಬಿಡುತ್ತೆ. ಇದ್ದಕ್ಕಿದ್ದಂತೆ ಅವಳ ದೇಹದಲ್ಲಿ ವಿಚಿತ್ರವಾದ ನೋವು ಶುರು ಆಗುತ್ತೆ. ಅವಳ ದೇಹದ ಭಾಗದಲ್ಲಿ ರಕ್ತ ಕಾಣಿಸ್ಕೊಳ್ಳೋಕೆ ಶುರು ಆಗುತ್ತೆ. ಅವಳು ಕಿರುಚ್ಕೊಂಡು ನೆಲದ ಮೇಲೆ ಬಿದ್ದುಬಿಡ್ತಾಳೆ. ಸ್ವಲ್ಪ ಹೊತ್ತಲ್ಲೇ ಅವಳು ಅಸ್ಥಿಪಂಜರ ಆಗಿ ಬದಲಾಗ್ತಾಳೆ. ಮಾರನೆಯ ದಿನ ರುಕ್ಮಿಣಿ ಮನೆಯಲ್ಲಿ ಅವಳ ತಾಯಿ ವಿಮಲಾ ಚಿಂತೆಯಲ್ಲಿರ್ತಾರೆ. ರಾತ್ರಿಯಿಂದ ಇಲ್ಲಿವರೆಗೂ ರುಕ್ಮಿಣಿ ಬಗ್ಗೆ ಏನೂ ಗೊತ್ತಾಗ್ತಿಲ್ಲ. ಅವಳು ಯಾಕೆ ಮನೆಗೆ ಬಂದಿಲ್ಲ? ವಿಮಲಾ ರುಕ್ಮಿಣಿ ಫ್ರೆಂಡ್ ಆರ್ಯನ್ಗೆ ಫೋನ್ ಮಾಡ್ತಾಳೆ. ರೆಸ್ಟೋರೆಂಟ್ ಅಲ್ಲಿ ಆರ್ಯನ್, ರಾಹುಲ್ ಮತ್ತೆ ದೀಶಾ ಕೂತಿರ್ತಾರೆ. ಆರ್ಯನ್ ಮುಖದಲ್ಲಿ ಚಿಂತೆ ಕಾಣಿಸ್ಕೊಳ್ತಾ ಇತ್ತು. ರುಕ್ಮಿಣಿ ಅವ್ರ ಅಮ್ಮ ಫೋನ್ ಮಾಡಿದ್ರು. ಏನ್ ಹೇಳಿದ್ರು ಅಂದ್ರೆ ರುಕ್ಮಿಣಿ ರಾತ್ರಿಯಿಂದ ಕಾಣಿಸ್ತಾ ಇಲ್ವಂತೆ. ಅಲ್ಲ, ರುಕ್ಮಿಣಿ ಎಲ್ಲಿಗೆ ಹೋದ್ಲು ಅಂತ? ಅವಳು ಇದ್ದಕ್ಕಿದ್ದಾಗೆ ಕಾಣೆ ಆಗೋಕೆ ಹೇಗ್ ಸಾಧ್ಯ? ನಾವೇನಾದ್ರೂ ಮಾಡ್ಬೇಕು. ಅಲ್ಲ, ಏನಾದ್ರೂ ಅವಳಿಗೆ. ಆಗ ಅಲ್ಲಿ ಕೂತಿರೋ ದಿಶಾ ಮುಖ ಚೇಂಜ್ ಆಗುತ್ತೆ. ಅವಳು ಹೆದರ್ಕೊಂಡು ಕಿರ್ಚೋಕೆ ಶುರು ಮಾಡ್ತಾಳೆ. ಕಿರ್ಚ್ಕೊಂಡು ಮೂರ್ಛೆ ಹೋಗ್ಬಿಡ್ತಾಳೆ. ಆರ್ಯನ್ ಮತ್ತೆ ರಾಹುಲ್ ಹೆದರ್ಕೊಳ್ತಾರೆ. ದಿಶಾ ಮೂರ್ಛೆ ಹೋಗಿ ಒಂದ್ ಕನ್ಸನ್ನ ಕಾಣ್ತಾಳೆ. ಅವಳ ಕನ್ಸಲ್ಲಿ ರುಕ್ಮಿಣಿ ಒಂದು ಭಯಾನಕವಾದ ಜಾಗದಲ್ಲಿ ನಿಂತಿರ್ತಾಳೆ. ಅವಳ ಮುಖ ತುಂಬಾನೇ ಕ್ರೂರವಾಗಿರುತ್ತೆ. ಅವಳ ಪಕ್ಕದಲ್ಲೇ ಆ ಅಸ್ಥಿ ಪಂಜರ ನಿಂತ್ಕೊಂಡಿರುತ್ತೆ. ನಾನ್ ನಿನ್ನೂ ಕೂಡ ಬೇಗ ಕರ್ಕೊಂಡು ಹೋಗ್ತೀನಿ ದಿಶಾ. ನಾನಿಲ್ಲಿ ಒಬ್ಳೇ ಇದ್ದೀನಿ. ನನಗಿಲ್ಲಿ ಜನರು ಇನ್ನೂ ಬೇಕು. ಸ್ವಲ್ಪ ಹೊತ್ತಲ್ಲೇ ದಿಶಾಗೆ ಎಚ್ಚರ ಆಗುತ್ತೆ. ಮತ್ತೆ ಅವಳ ಮುಖ ಚೇಂಜ್ ಆಗುತ್ತೆ. ದಿಶಾ, ನಿನ್ ಮುಖಕ್ಕೆ ಏನಾಗೋಯ್ತು? ನೀನ್ ಯಾಕೆ ಪ್ರಜ್ಞೆ ತಪ್ಪೋದೆ? ಹೌದು ದಿಶಾ, ಏನಾಯ್ತು ನಿನಗೆ? ನಮ್ಮಿಬ್ರಿಗೆ ಎಷ್ಟು ಟೆನ್ಷನ್ ಆಯ್ತು ಗೊತ್ತಾ? ನಾನೊಂದು ಭಯಾನಕವಾಗಿರೋ ಕನ್ಸನ್ನ ಕಂಡೆ. ಕನ್ಸ? ಎಂತ ಕನ್ಸು? ನನ್ ಕನ್ಸಲ್ಲಿ ರುಕ್ಮಿಣಿನ ನೋಡ್ದೆ. ಅವಳ ಮುಖ ತುಂಬಾನೇ ಕ್ರೂರವಾಗಿತ್ತು. ಮತ್ತೆ ಅವಳ ಜೊತೆ ತುಂಬಾನೇ ಭಯಾನಕವಾಗಿ ಕಾಣ್ತಿರೋ ಅಸ್ಥಿಪಂಜರ ಕೂಡ ಇತ್ತು. ಇದನ್ನ ಕೇಳಿ ಆರ್ಯನ್ ಮತ್ತೆ ರಾಹುಲ್ ಮುಖದಲ್ಲಿ ಭಯ ಕಾಣಿಸ್ಕೊಳಕ್ಕೆ ಶುರು ಆಯ್ತು. ಆರ್ಯನ್, ಇದರರ್ಥ ಆ ಪ್ರೊಫೆಸರ್ ನಮ್ಗೆ ತಪ್ಪಾದ ಮಾಹಿತಿ ಕೊಟ್ಟಿಲ್ಲ ತಾನೆ? ನೋಡು, ಅವ್ರ ಮಾತು ಸರಿಯಾಗೇ ಇತ್ತು. ಇಷ್ಟ ಹೇಳಿ ರಾಹುಲ್ ದಿಶಾನ ನೋಡಿ ಹೇಳ್ತಾನೆ. ಸರಿ ದಿಶಾ, ನಮ್ಗೆ ಹೇಳು, ನಿನ್ನ ಕನ್ಸಲ್ಲಿ ರುಕ್ಮಿಣಿ ಎಲ್ಲಿ ನಿಂತಿದ್ಲು? ನನ್ನ ಮಾತಿನ ಅರ್ಥ ಏನು ಅಂದ್ರೆ ನಿನಗೆ ಆ ಜಾಗ ಗೊತ್ತಿದ್ಯಾ? ಆ ಜಾಗನ ನಾನು ಹೇಗ್ ಮರೆಯಕ್ಕಾಗುತ್ತೆ ರಾಹುಲ್? ಅದೇ ಆ ಹಳೆ ಮ್ಯೂಸಿಯಂ ಇತ್ತು. ನಾವು ಸ್ವಲ್ಪ ದಿನದ ಹಿಂದೆ ನಾವೆಲ್ಲ ಹೋಗಿದ್ವಿ ಅಲ್ವಾ? ಅವತ್ ನಾವೆಲ್ಲರೂ. ಇದಕ್ ಮುಂದೆ ಇನ್ನೇನು ಹೇಳಕ್ ಹೋಗ್ಬೇಡ. ಹಾಗಿದ್ರೆ ಈಗ ನಮ್ಮ 3 ಜನರ ಪ್ರಾಣ ಅಪಾಯದಲ್ಲಿದೆ. ನಡೀರಿ, ನಮ್ಮನ್ನೆಲ್ಲ ಈಗ ಪ್ರೊಫೆಸರ್ ಮಾತ್ರ ಕಾಪಾಡಕ್ ಸಾಧ್ಯ. ಸ್ವಲ್ಪ ಹೊತ್ತಲ್ಲೇ ಆ 3 ಜನ ಅವ್ರ ಕಾಲೇಜ್ ಪ್ರೊಫೆಸರ್ ಮನೆಯಲ್ಲಿ ಸೋಫಾ ಮೇಲೆ ಕೂತ್ಕೊಂಡಿದ್ರು. ಪ್ರೊಫೆಸರ್ ಆ 3 ಜನನ ನೋಡಿ ಗುರಾಯಿಸ್ತಾ ಹೇಳ್ತಾನೆ. ನೀವು 3 ಜನ ಏನ್ ಹೇಳ್ತಾ ಇದ್ದೀರಾ? ನನಗೇನು ಅರ್ಥ ಆಗ್ತಾ ಇಲ್ಲ. ರುಕ್ಮಿಣಿ ನನ್ನ ರಾತ್ರಿಯಿಂದ ಕಾಣಿಸ್ತಾ ಇಲ್ಲ. ಮತ್ ನೀವೆಲ್ಲ ಹೇಳೋ ಪ್ರಕಾರ ದಿಶಾ ಸ್ವಲ್ಪ ಹೊತ್ತಿಗೂ ಮುಂಚೆ ಪ್ರಜ್ಞೆ ತಪ್ಪಿದ್ಲು ಅಂತ. ಮತ್ತೆ ತನ್ನನ್ನ ತಾನು ಆ ಮ್ಯೂಸಿಯಂ ಒಳಗಡೆ ನೋಡ್ಕೊಂಡ್ಲ. ಅಲ್ಲಿ ರುಕ್ಮಿಣಿ ಒಂದು ಅಸ್ಥಿಪಂಜರದ ಪಕ್ಕ ತುಂಬಾ ಭಯಾನಕವಾಗಿ ನಿಂತ್ಕೊಂಡಿದ್ಲ. ನಾನ್ ನಿಜ ಹೇಳ್ತಾ ಇದ್ದೀನಿ ಪ್ರೊಫೆಸರ್. ನೋಡು, ಈ ಮಾತಂತೂ ನಿಜಾನೇ. ಆ ಮ್ಯೂಸಿಯಂನಲ್ಲಿ ಶಾಪಗ್ರಸ್ತ ಅಸ್ಥಿಪಂಜರ ಇಟ್ಟಿದ್ದಾರೆ. ಆದ್ರೆ ಅದಕ್ಕೆ ಎಲ್ಲಿ ತನಕ ಶಕ್ತಿ ಬರೋದಿಲ್ಲ ಅಂದ್ರೆ ಜೀವಂತವಾದ ಮನುಷ್ಯನ ಬಲಿಯನ್ನ ತಗೊಳ್ಳೋ ತನಕ, ಮತ್ತೆ ಅದನ್ನ ಅಸ್ಥಿಪಂಜರವಾಗಿ ಬದಲಾಯಿಸೋ ತನಕ. ಮತ್ ಅದು ಹೀಗೆ ಅರ್ಧರಾತ್ರಿ ಆದ್ಮೇಲೆ ಮಾಡೋಕ್ ಮಾತ್ರ ಸಾಧ್ಯ. ಅದಕ್ಕೆ ಅರ್ಧರಾತ್ರಿ ಆಗೋಕ್ಕೂ ಮುಂಚೆ ಆ ರೂಮನ್ನ ಲಾಕ್ ಮಾಡಲಾಗುತ್ತೆ. ಒಂದ್ ವೇಳೆ ವಿಷಯ ಹೀಗಂದ್ರೆ ನಾವೆಲ್ಲ ಅವತ್ತು ಆ ಮ್ಯೂಸಿಯಂನ ರೂಮ್ನೊಳಗಡೆ ಹೋದಾಗ
ಅದೇ ಆ ಅಸ್ಥಿಪಂಜರ ಇಟ್ಟಿದ್ರಲ್ಲ, ಮತ್ ನಮ್ಮನ್ನ ಒಳಗಡೆ ಹೋಗ್ಬೇಡಿ ಅಂತ ನೀವು ಯಾಕೆ ತಡೆದಿದ್ದು? ಯಾಕಂದ್ರೆ ಅವತ್ತು ರಾತ್ರಿ 10 ಗಂಟೆ ಆಗಿತ್ತು, ಮತ್ ನನಗೆ ಯಾವುದೇ ರಿಸ್ಕ್ ತಗೊಳಕ್ಕೂ ಇಷ್ಟ ಇರ್ಲಿಲ್ಲ. ಆಗ ದಿಶಾ ತನ್ನಿಬ್ರು ಫ್ರೆಂಡ್ಸ್ನ ನೋಡಿ ನಿಧಾನವಾಗಿ ಹೇಳ್ತಾಳೆ, ನಂಗನ್ಸುತ್ತೆ ಪ್ರೊಫೆಸರ್ಗೆ ನಕುಲ್ ಬಗ್ಗೆ ನಾವು ಹೇಳಲೇಬೇಕು ಅಂತ. ದಿಶಾ ಮಾತುಗಳು ಪ್ರೊಫೆಸರ್ ಕಿವಿಗೆ ಬೀಳುತ್ತೆ. ಪ್ರೊಫೆಸರ್ ಆಶ್ಚರ್ಯದಿಂದ ದಿಶಾನ ನೋಡಿ ಹೇಳ್ತಾನೆ, ನಕುಲ್, ಏನಾಯ್ತು ನಕುಲ್ಗೆ? ಏನಿಲ್ಲ ಪ್ರೊಫೆಸರ್. ಇಲ್ಲ, ಖಂಡಿತವಾಗ್ಲೂ ನೀವು 3 ಜನ ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ. ಮತ್ ನಕುಲ್ ಕೂಡ ತುಂಬಾ ದಿನಗಳಿಂದ ಕಾಲೇಜಿಗೂ ಬಂದಿಲ್ಲ. ಇಷ್ಟು ಹೇಳಿ ಪ್ರೊಫೆಸರ್ ಯೋಚನೆಯಲ್ಲಿ ತೊಡಗ್ತಾರೆ. ಇದ್ದಕ್ಕಿದ್ದಂತೆ ಆ 3 ಜನನ ನೋಡಿ ಹೇಳ್ತಾರೆ, ನೆನ್ಪಾಯ್ತು, ಯಾವತ್ತಿನ ದಿನ ಕಾಲೇಜ್ನ ಟೂರ್ ಮ್ಯೂಸಿಯಂನ ಮುಗಿಸ್ಕೊಂಡು ವಾಪಸ್ ಬಂದ್ವು. ನಕುಲ್ ಅವತ್ತಿಂದ ಎಲ್ಲೂ ಕಾಣಿಸ್ಲೇ ಇಲ್ಲ. ನೀವೀಗ ನಿಜ ಹೇಳಿ, ಅಲ್ಲಿ ಏನ್ ನಡೀತು ಅಂತ. ಪ್ರೊಫೆಸರ್ ಮಾತು ಕೇಳಿ ದಿಶಾ ಪ್ರೊಫೆಸರ್ಗೆ ಹೇಳ್ತಾಳೆ, ನಮ್ಮಿಂದ ದೊಡ್ಡ ಕ್ರೈಮ್ ಆಗಿದೆ ಪ್ರೊಫೆಸರ್. ದಿಶಾ, ಆರ್ಯನ್, ರಾಹುಲ್ ಮತ್ತೆ ರುಕ್ಮಿಣಿ ಮ್ಯೂಸಿಯಂನಲ್ಲಿ ಇಟ್ಟಿರೋ ವಸ್ತುಗಳನ್ನ ನೋಡ್ತಾ ನಿಂತಿದ್ರು. ಆಗ ರುಕ್ಮಿಣಿಯ ಕಣ್ಣು ಅದೇ ಮ್ಯೂಸಿಯಂನಲ್ಲಿರೋ ಹಳೆ ಬಾಗಿಲ ಮೇಲೆ ಹೋಗುತ್ತೆ. ರುಕ್ಮಿಣಿ ತನ್ನ ಫ್ರೆಂಡ್ಸ್ನ ನೋಡಿ ಹೇಳ್ತಾಳೆ, ಅಲ್ಲಿ ನೋಡಿ, ಆ ಬಾಗಿಲು ಎಷ್ಟೊಂದು ಪುರಾತನವಾಗಿದೆ. ವಿಚಿತ್ರ ಅಲ್ವಾ? ಈ ಮ್ಯೂಸಿಯಂನಲ್ಲಿ ಎಲ್ಲ ಬಾಗಿಲು ಓಪನ್ ಇದೆ, ಆದ್ರೆ ಆ ಬಾಗಿಲು ಮಾತ್ರ ಮುಚ್ಚಿದೆ. ಅಯ್ಯೋ, ಅದ್ರಲ್ಲಿ ಟೆನ್ಷನ್ ಏನಿದೆ? ಹೋಗಿ ಆ ಬಾಗಿಲನ್ನ ಓಪನ್ ಮಾಡೋಣ ಅಷ್ಟೇ. ಆರ್ಯನ್ ತನ್ನ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಆ ಹಳೇದಾಗಿರೋ ಬಾಗ್ಲ ಹತ್ರ ಹೋಗ್ತಾರೆ. ಅಷ್ಟರಲ್ಲೇ ಅವ್ರ ಕ್ಲಾಸಲ್ಲಿರೋ ತುಂಬಾ ಇನ್ನೋಸೆಂಟ್ ಹುಡುಗ ನಕುಲ್ ಅಲ್ಲಿಗೆ ಬರ್ತಾನೆ. ಇದ್ ನೀವ್ ಏನ್ ಮಾಡ್ತಾ ಇದ್ದೀರಾ? ಪ್ರೊಫೆಸರು ಈ ಡೋರ್ನ ಮುಟ್ಟಕ್ಕೂ ಹೋಗ್ಬಾರ್ದು, ಓಪನ್ ಮಾಡಕ್ ಹೋಗ್ಬಾರ್ದು ಅಂದಿದ್ದಾರೆ. ಯಾಕೆ? ಈ ಬಾಗ್ಲಲ್ಲಿ ಏನಾದ್ರೂ ಮುಳ್ಳಿದೆಯಾ? ನಿಮಗ್ ಬಹುಶಃ ಗೊತ್ತಿಲ್ಲ ಅನ್ಸುತ್ತೆ, ಈ ರೂಮ್ ಒಳಗಡೆ 1000 ವರ್ಷಗಳ ಹಳೆಯ ಮಮ್ಮಿನ ಅಸ್ಥಿಪಂಜರ ರೂಪದಲ್ಲಿ ಇಟ್ಟಿದಾರಂತೆ. ಹೇಳ್ತಾರೆ ಆ ಮಮ್ಮಿ ಶಾಪಗ್ರಸ್ತ ಅಂತ. ಮತ್ತೆ ಇದ್ರ ಬಗ್ಗೆ ಹೀಗೂ ಹೇಳ್ತಾರೆ, ರಾತ್ರಿ 12 ಗಂಟೆ ಆದ್ಮೇಲೆ ಅದಕ್ಕೆ ವಿಶೇಷವಾದ ಶಕ್ತಿ ಸಿಗುತ್ತಂತೆ. ಆಗ ಯಾವ್ದಾದ್ರೂ ಜೀವಂತವಾದ ವ್ಯಕ್ತಿ ಅದ್ರ ಪಕ್ಕ ಇದ್ರೆ ಆ ಅಸ್ಥಿಪಂಜರ ಅವ್ರ ರಕ್ತ ಕುಡ್ದು ಅವ್ರನ್ನ ಕೂಡ ಅಸ್ಥಿಪಂಜರ ಮಾಡ್ಬಿಡುತ್ತಂತೆ. ಆಗ ಅದಕ್ಕೆ ಮತ್ತೆ ಜೀವ ಬರುತ್ತಂತೆ. ಸಾಕು, ಸುಮ್ನೆ ಕತೆ ಹೊಡೆಯಕ್ ಹೋಗ್ಬೇಡ. ಇಷ್ಟು ಹೇಳಿ ಆರ್ಯನ್ ಆ ಹಳೇದಾಗಿರೋ ಬಾಗ್ಲನ್ನ ಓಪನ್ ಮಾಡ್ತಾನೆ. ಅವನ್ ಫ್ರೆಂಡ್ಸ್ ಜೊತೆ ಒಳಗಡೆ ಹೋಗ್ಬೇಕು ಅನ್ನೋ ಅಷ್ಟರಲ್ಲೇ ಆಗ ಅಲ್ಲಿ ಪ್ರೊಫೆಸರ್ ಬರ್ತಾರೆ. ಆ ಹಳೆಯದಾದ ಬಾಗಿಲು ತೆಗ್ದಿದ್ದನ್ನ ನೋಡಿ ಪ್ರೊಫೆಸರ್ ಹೆದರ್ಕೊಂಡು ಅವ್ರು ಎಲ್ರಿಗೂ ಹೇಳ್ತಾನೆ, ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ? ಇದ್ರೊಳಗಡೆ ಹೋಗ್ಬೇಡಿ. ಇದ್ರೊಳಗೆ ಒಂದು ಶಾಪಗ್ರಸ್ತ ಮಮ್ಮಿಯ ಅಸ್ಥಿಪಂಜರ ಇದೆ. ಪ್ರೊಫೆಸರ್, ನಾವು ಅದನ್ನ ನೋಡ್ಬೇಕು. ಅದನ್ನ ನೋಡಿ ನಾವು ಆಚೆ ಬಂದ್ಬಿಡ್ತೀವಿ. ಸರಿ, ಆದ್ರೆ ನೆನ್ಪಿರ್ಲಿ, 30 ಸೆಕೆಂಡ್ ಅಲ್ಲಿ ಈ ರೂಮಿಂದ ಆಚೆ ಬರ್ಬೇಕು. ಇಷ್ಟು ಹೇಳಿ ಪ್ರೊಫೆಸರ್ ಅಲ್ಲಿಂದ ಹೊರಟೋಗ್ತಾರೆ. ಪ್ರೊಫೆಸರ್ ನಮಗೆ 30 ಸೆಕೆಂಡ್ಗಳನ್ನ ಕೊಟ್ಟಿದ್ದಾರೆ. ಈ ನೆಪದಿಂದ ನೀನು ಅಸ್ಥಿಪಂಜರ ನೋಡ್ಬೋದು. ನಾನ್ ನೋಡಲ್ಲಪ್ಪ. ಅಯ್ಯೋ, ಯಾಕೆ ನೋಡಲ್ಲ? ಆರ್ಯನ್ ಮತ್ತೆ ರಾಹುಲ್ ಫೋರ್ಸ್ ಮಾಡಿ ನಕುಲನ್ನ ಆ ರೂಮ್ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಆ ರೂಮ್ ಒಳಗಡೆ ಹೋಗ್ತಿದ್ದಂಗೆ ದಿಶಾ ಕೋಪದಿಂದ ನಕುಲ್ಗೆ ಹೇಳ್ತಾಳೆ, ನಿನ್ಗೆ ಎಲ್ರಿಗೂ ಬುದ್ಧಿ ಹೇಳೋ ಶೋಕಿ ಇದೆ ಅಲ್ವಾ? ಇವತ್ ನಿನ್ನಲ್ಲಿರೋ ಬುದ್ಧಿ ಎಲ್ಲ ನಾನು ತೆಗೆದ್ಬಿಡ್ತೀನಿ. ಇಷ್ಟು ಹೇಳಿ ದಿಶಾ ನಕುಲನ್ನ ಜೋರಾಗಿ ನೂಗ್ತಾಳೆ. ಅವನು ಮೂರ್ಛೆ ಹೋಗ್ಬಿಡ್ತಾನೆ. ಅವನ ತಲೆಯಿಂದ ರಕ್ತ ಬರೋಕೆ ಶುರು ಆಗುತ್ತೆ. ಓ ಮೈ ಗಾಡ್, ಇದ್ ನೀನ್ ಏನ್ ಮಾಡ್ಬಿಟ್ಟೆ? ಒಂದ್ ವೇಳೆ ಪ್ರೊಫೆಸರ್ಗೆ ಗೊತ್ತಾದ್ರೆ ಅವ್ರು ನಮ್ 4 ಜನನ ಕಾಲೇಜಿಂದ ತೆಗೆದು ಬಿಡ್ತಾರೆ. ಈಗ ನಾನು ಏನ್ ಮಾಡ್ಲಿ? ಟೆನ್ಷನ್ ಮಾಡ್ಕೋಬೇಡ. ಹೇಗೋ ಇವನ್ಗೆ ಎಲ್ರಿಗೂ ಬುದ್ಧಿ ಹೇಳೋ ಶೋಕಿ ಜಾಸ್ತಿ ಅಲ್ವಾ? ಹೀಗೆ ಇಲ್ಲೇ ಬಿದ್ದಿರ್ಲಿ ಅವನು. ನಿನ್ ಹುಚ್ಚಿಡ್ದಿದ್ಯಾ? ಅವನ್ ಸತ್ತೋಗ್ತಾನೆ. ಹಾಗಲ್ಲ, ಏನೂ ಆಗಲ್ಲ. ಅದು ಅಲ್ದೆ ಈ ಶಾಪ ಗೀಪ ಅಂತ ಈ ಪ್ರಪಂಚದಲ್ಲಿ ಏನೂ ಇರಲ್ಲ. ಇದೆಲ್ಲ ಸುಮ್ನೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಅಷ್ಟೇ. ಇವನ್ಗೆ ಎಚ್ಚರ ಆಗಿಲ್ಲ ಅಂದ್ರೆ ಮ್ಯೂಸಿಯಂ ಅವರೇ ಇವನ್ನ ಎತ್ತಾಚೆ ಹಾಕ್ತಾರಷ್ಟೇ. ಇದನ್ನ ಕೇಳಿ ಪ್ರೊಫೆಸರ್ಗೆ ಕೋಪ ಬಂದು ಹೇಳ್ತಾರೆ, ನೀವು 4 ಜನ ನಕುಲ್ ಅಲ್ಲೇ ಸತ್ತೋಗ್ಲಿ ಅಂತ ಬಿಟ್ಬಿಟ್ಟು ಬಂದ್ಬಿಟ್ರಾ? ಮಾರನೇ ದಿನ ಕಾಲೇಜ್ಗೆ ನಕುಲ್ ಬರ್ಲಿಲ್ಲ ಅಂತ ನಾವು 4 ಜನ ತುಂಬಾನೇ ಹೆದರ್ಕೊಂಡಿದ್ವಿ. ಅದಕ್ಕೆ ಈ ವಿಷಯನ ನಾವು ಯಾರಿಗೂ ಹೇಳಲಿಲ್ಲ. ಕಾಲೇಜಿಂದ ನಮ್ಮನ್ನ ಹೊರಗೆ ಹಾಕ್ತಾರೆ ಅಂತ. ನಿನ್ ಗೊತ್ತಿದ್ಯಾ ಆ ಶಾಪಗ್ರಸ್ತ ಮಮ್ಮಿಯ ಕತೆ ಏನು ಅಂತ? ಪ್ರೊಫೆಸರ್ ಮಾತು ಕೇಳಿ ಆ 3 ಜನ ಮುಖದಲ್ಲಿ ತುಂಬಾನೇ ಹೆದರಿಕೆ ಕಾಣಿಸ್ಕೊಳ್ತು. ಆಗ ಆ 3 ಜನರ ದೃಷ್ಟಿ ಎದುರುಗಡೆ ಇರೋ ಆ ಕೆಂಪು ಅಲಮಾರಿ ಮೇಲೆ ಬೀಳುತ್ತೆ. ಆ ದೊಡ್ಡ ಕಬೋರ್ಡಲ್ಲಿ ಒಂದು ಅಸ್ಥಿಪಂಜರ ಇರುತ್ತೆ. ಅಚಾನಕ್ ಪ್ರೊಫೆಸರ್ ಜೋರಾದ ಧ್ವನಿಯಿಂದ ನಗ್ತಾ ಹೇಳ್ತಾರೆ, ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಆ ದೊಡ್ಡ ಅಲ್ಮಾರಿಯಲ್ಲಿ ನಿಮ್ಗೆ ಯಾವ ಅಸ್ಥಿಪಂಜರ ಕಾಣಿಸ್ತಿದ್ಯೋ ಅದು ನಿಜವಾದ ಪ್ರೊಫೆಸರ್ದು. ನೀವೆಲ್ಲ ಒಂದು ತಪ್ಪು ಮಾಡಿದ್ರಿ.
ಆ ತಪ್ಪಿಗೆ ನೀವೆಲ್ಲರೂ ಕೂಡ ಕಠಿಣವಾದ ಶಿಕ್ಷೆನ ಅನುಭವಿಸ್ತೀರಾ. ನೀವು ನಕುಲ್ನ ಸಾವಿಂದ ಒಂದು ದಾರಿಯನ್ನ ಓಪನ್ ಮಾಡಿದೀರಾ. ಇನ್ನು ಆ ಶಾಪಗ್ರಸ್ತ ಅಸ್ಥಿಪಂಜರದ ಮಮ್ಮಿ ನಿಮ್ಮೆಲ್ಲರ ಹಿಂದೆ ಬರುತ್ತೆ. ಅದ್ ನಿಮ್ನ ನೆಮ್ಮದಿಯಾಗಿ ಇರೋದಕ್ಕೆ ಬಿಡೋದಿಲ್ಲ. ಯಾಕಂದ್ರೆ ಅದು ಕೇವಲ ಒಂದಲ್ಲ, ತುಂಬಾ ಆತ್ಮಗಳು ಕಾಯ್ತಾ ಇದ್ದಾವೆ. ಅಚಾನಕ್ ಆಗಿ ಪ್ರೊಫೆಸರ್ ಧ್ವನಿ ಚೇಂಜ್ ಆಗುತ್ತೆ ಮತ್ತೆ ಅವ್ರ ಸುತ್ತಮುತ್ತ ಕಪ್ಪು ಹೊಗೆ ಕಾಣಿಸ್ಕೊಳ್ಳುತ್ತೆ. ನೋಡುತ್ತಿದ್ದಂತೆ ಪ್ರೊಫೆಸರ್ ದೇಹ ಅಸ್ಥಿಪಂಜರ ಆಗಿ ಬದಲಾಗುತ್ತೆ. ಆದ್ರೆ ಆ ಅಸ್ಥಿಪಂಜರದ ಮುಖದಲ್ಲಿ ಒಂದು ಭಯಾನಕವಾದ ನಗು ಇರುತ್ತೆ. ನೀವೆಲ್ರೂ ನನಗೆ ಮುಕ್ತಿ ಕೊಟ್ಬಿಟ್ರಿ. ನಕುಲ್ ಮತ್ತೆ ರುಕ್ಮಿಣಿ ಆತ್ಮ ನಾನು ಈಗಾಗಲೇ ಶಿಕಾರಿ ಮಾಡಾಗಿದೆ. ಈಗ ನಿಮ್ಮ 3 ಜನಗಳ ಸರದಿ. ನಾನ್ ನಿಮ್ 3 ಜನನ ಪ್ರೇತದ ಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ. ದಿಶಾ, ಆರ್ಯನ್, ರಾಹುಲ್ ದೇಹದಲ್ಲಿ ಭಯಾನಕವಾದ ನೋವು ಕಾಣಿಸ್ಕೊಳ್ಳುತ್ತೆ. ಅವ್ರ ದೇಹ ನಿಧಾನವಾಗಿ ಕರಗೋಕೆ ಶುರು ಆಗುತ್ತೆ. ಅವರು ಪ್ರೊಫೆಸರ್ ಹತ್ರ ಕ್ಷಮೆನೆ ಕೇಳ್ತಾ ಇರ್ತಾರೆ. ಆದ್ರೆ ಕಾಲ ಮೀರಿ ಹೋಗಿತ್ತು. ಒಬ್ಬೊಬ್ಬರಾಗಿ ಅಸ್ಥಿಪಂಜರಾಗಿ ಬದಲಾಗ್ತಾ ಇರ್ತಾರೆ. ಮಾರನೆಯ ದಿನ ಮ್ಯೂಸಿಯಂ ಬಾಗಿಲ ಮೇಲೆ ಎಚ್ಚರಿಕೆ ಬರೆದಿರ್ತಾರೆ. ಈ ಕೋಣೆ ಒಳಗಡೆ ಯಾರು ಹೋಗ್ಬಾರ್ದು, ಇಲ್ಲಿ ಆತ್ಮಗಳು ಇರುತ್ತೆ ಅಂತ. ಆದ್ರೆ ಆ ಕೋಣೆ ಒಳಗಡೆ ಅಸ್ಥಿಪಂಜರಗಳು ಇದ್ವು. ಆ ಅಸ್ಥಿಪಂಜರದ ಭಯಾನಕವಾದ ಮುಖಗಳು ಅಲ್ಲಿಗೆ ಬಂದಿರೋ ಜನರಿಗೆಲ್ಲ ಇದೇ ಹೇಳ್ತಾ ಇದ್ವು, ನಮ್ಮ ಹಾಗೆ ನೀವು ಕೂಡ ಈ ಶಾಪದಿಂದ ತಪ್ಪಿಸ್ಕೊಳಕ್ಕಾಗಲ್ಲ ಅಂತ.